ಅವರು ವೀಸಾ ಸಿಕ್ಕಿಲ್ಲ. ಅಮೇರಿಕನ್ ಎಂಬಸಿಯಿಂದ ಅವರು ಅಕ್ಕ ಸಮ್ಮೇಳನಕ್ಕೆ ಹೋಗಬೇಕು ಅಂತ ಅವರು ಕರೆದಿದ್ರು, ಮುಖ್ಯ ಅತಿಥಿಯಾಗಿ ಅಕ್ಕ ಸಮ್ಮೇಳನಕ್ಕೆ ಕರೆದಿದ್ರು. ಅದಕ್ಕಾಗಿ ವೀಸಾಕ್ಕೆ ಅಪ್ಲಿಕೇಶನ್ ಅರ್ಜಿಯನ್ನು ಕೊಟ್ಟಿದ್ದರು. ಆದರೆ ಅವರು ರಿಜೆಕ್ಟ್ ಆಗಿದೆ ಅಂತ ಮಾಹಿತಿ ಈಗಲೇ ಬಂದಿತ್ತು. ಅದೇನದೇ ನಾವು ಸರಿಯಾಗಿ ಪರಿಶೀಲನೆ ಮಾಡಬೇಕಾಗಿದೆ. ವಿಷಯವನ್ನು ನಾವು ಮಿನಿಸ್ಟರ್ ಜೊತೆಗೇನೆ ಚರ್ಚೆ ಮಾಡಿ ಮುಂದುವರಿತೀವಿ. ಅವರು ಭಾಳ ನಮ್ಮ ಇಡೀ ಮೈಸೂರಲ್ಲ, ಇಡೀ ಕರ್ನಾಟಕಕ್ಕೆ ಹೆಮ್ಮೆಯ ಒಂದು ಶಿಲ್ಪಿ ಪಾರಂಪರೆ ಮೈಸೂರನ್ನು ಪುನಃ ಅದಕ್ಕೆ ಒಂದು ದೊಡ್ಡ ಹೆಸರು ಬಂದಿದೆ ಇಡೀ ಜಗತ್ತಿನಲ್ಲಿ ಅವರ ಒಂದು ಕೆಲಸದ ಮೂಲಕ. ಸೊ ಅದಕ್ಕಾಗಿ ನಾವು ಇದು ಭಾಳ ಗಂಭೀರವಾಗಿ ತಗೋತೀವಿ ಮತ್ತು ವಿಷಯವನ್ನು ಮಿನಿಸ್ಟರ್ ಜೊತೆ ಮುಟ್ಟಿಸ್ಬಿಟ್ಟು ಏನು ಚರ್ಚೆ ಮಾಡುತ್ತೆ ಆಮೇಲೆ ನಂತರ ಮುಂದುವರಿಯೋಣ. ಈಗ ಪಾದಯಾತ್ರೆ ಹೌದು, ಕೇಂದ್ರದ ಸಂಬಂಧಪಟ್ಟಿರೋ ಸಚಿವರ ಜೊತೆ ಇದ್ರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ಏನದೇ ಮಾಹಿತಿ ಅಂತ ತೊಳ್ಕೊಂಡು. ಸರ್, ಈಗ ದಸರಾ ಬರ್ತಾ ಇದೆ, ಸಿದ್ಧತೆ ಯಾವ ಥರ ನಡೀತಿದೆ? ಸರ್ಕಾರಿ ಸಿದ್ಧತೆ ನೀವು ಸರ್ಕಾರಕ್ಕೆ ಕೇಳಬೇಕಾಗಿದೆ. ಐ ಪವರ್ ಕಮಿಟಿ ನಡೆದಿದೆ, ಅವರು ಎಲ್ಲ ತೀರ್ಮಾನ ತಗೋತಾರೆ. ನಮ್ಮ ಅರಮನೆ ದಸರಾ ಅದು ಹೇಗಿದೆ ಪದ್ಧತಿ, ಧಾರ್ಮಿಕ ಪದ್ಧತಿ ಪ್ರಾಚೀನ ಕಾಲದಿಂದ ಹೇಗೆ ಬಂದಿದೆ ಅದೇ ರೀತಿ ಮುಂದುವರಿಯುತ್ತೆ. 10 ದಿನಗಳ ಕಾಲ, ಅದು 10 days. 10 ದಿನ ಅದು ನಾವೇನು ಬದಲಾವಣೆ ಮಾಡೋಕ್ಕಾಗಲ್ಲ, ಅದು ಶಾಸ್ತ್ರದಲ್ಲಿದೆ. ನಮ್ಮ ಯಾರು ಬದಲಾಯಿಸುವ ಒಂದು ಶಕ್ತಿ ಇಲ್ಲ, ನಮ್ಮೆಲ್ಲರೂ ಶಾಸ್ತ್ರೋಕ್ತವಾಗಿ ನಡೆಯುತ್ತೆ. ಸರ್, ಈಗ ಚಾಮುಂಡಿ ಬೆಟ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಪ್ರಾಧಿಕಾರ ಮಾಡೋಕ್ಕೆ ಅದು ಸ್ಟೇ ಆಗಿದೆ. ನಮ್ಮ ತಾಯಿಯವರ ಒಂದು ಏನು ಕೋರ್ಟ್ಗೆ ಏನು ಸೂಚನೆ ಕೊಟ್ಟಿದ್ರ ಮೂಲಕ ಅದು ಸ್ಟೇ ಆಗಿದೆ. ಇದು ನಮ್ಮ ವೈಯಕ್ತಿಕವಾದ ಅಭಿಪ್ರಾಯ, ನಿಮ್ಗೆಲ್ಲರಿಗೂ ಗೊತ್ತಿದೆ. ದೇವಾಲಯಗಳಲ್ಲಿ ಸರ್ಕಾರದ ಏನು ಪಾತ್ರ ಇಲ್ಲ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಸರ್ಕಾರವೆಲ್ಲನೂ ಅವರು ಸ್ವಾತಂತ್ರ್ಯ ಬಿಟ್ಕೊಡ್ಬೇಕು ಮತ್ತು ಅದು ಏನು ಹಿಂದೆ ಏನು ಶಾಸ್ತ್ರ ಇದೆ, ಹಿಂದೆ ಏನು ಪದ್ಧತಿ ಇದೆ ಅದೇ ತಕ್ಕಂತೆ ಕೆಲಸವನ್ನು ಮಾಡಬೇಕು, ಮುಂದುವರಿಬೇಕು. ವಿಷಯ ಎಲ್ಲ ಸಬ್ಜುಡಿಸ್ ಇರೋ ಕಾರಣಕ್ಕಾಗಿ ನಾನು ಅದ್ರ ಬಗ್ಗೆ ಹೆಚ್ಚಾಗಿ ಘೋಷಣೆ ಮಾಡೋಕ್ಕಾಗಲ್ಲ. ಈಗ ಬೆಂಗಳೂರಿಂದ ಮೈಸೂರು ಕಾಂಗ್ರೆಸ್ ಸರ್ಕಾರದ ಏನು ಅನೇಕ ಹಗರಣಗಳಿದೆ ಅದರ ವಿರುದ್ಧವಾಗಿ ಪಾದಯಾತ್ರೆಯನ್ನು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಅದು ಆಗಲೇ ಏರ್ಪಡಿಸಿ ಮುಗ್ದಿದೆ. ಮೈಸೂರಲ್ಲಿ ಬೃಹತ್ ಸಭೆಯ ಮೂಲಕ ನಾವೆಲ್ಲರೂ ನಮ್ಮ ಏನೇನು ಇದ್ರ ಬಗ್ಗೆ ಅಭಿಪ್ರಾಯವನ್ನು ಕೂಡ ತಿಳಿಸಿದ್ದೀವಿ. ಏನು ಹಗರಣಗಳು ನಡೆದಿದೆ ಅದ್ರ ಬಗ್ಗೆ ತನಿಖೆಯನ್ನು ನಡೆಸಬೇಕು. ಒಂದು ಫ್ರೀ ಆಗಿರೋ ಸೋರ್ಸಿಂದ, ಒಂದು ಓಪನ್ ಆಗಿರೋ ಸೋರ್ಸಿಂದ, ಫೇರ್ ಆಗಿರೋ ಸೋರ್ಸಿಂದ ತನಿಖೆ ಮಾಡಿಸ್ಬೇಕು. ಅದು ಸೂಕ್ತವಾಗಿರೋದು ನಮ್ಮ CBI ಮೂಲಕ ಆಗಬೇಕು ಅಂತ ನಾವು ಆಗಲೇ ಭಾಳ ಎಷ್ಟೋ ಸತಿ ಹೇಳಿದ್ದೀವಿ. ಅದು ಆ ನಿಲುವು ಏನು ಬದಲಾವಣೆ ಇಲ್ಲ. ಈ ಹೋರಾಟ ನಿರಂತರವಾಗಿ ನಡೆಯುತ್ತೆ, ಇದು ಒಂದು ತಾರ್ಕಿಕ ಅಂತ್ಯವರೆಗೂ. ಇನ್ನೊಂದು ಟೀಮ್ ಶುರು ಮಾಡ್ತಾ ಇದೆ ಅಂತ ಹೇಳಿ ಅದು ನಂದಿನ ಅಭಿಪ್ರಾಯ ಇಲ್ಲ. ನಮ್ಮ ಪಕ್ಷದ ವರಿಷ್ಠರು ಅದೇನು ತೀರ್ಮಾನ ತಗೋಬೇಕಾಗಿದೆ ಅವ್ರು ತಗೋತಾರೆ. ಎಲ್ಲ ನಾವು ಒಗ್ಗಟ್ಟಾಗಿದ್ದರೆ ಒಳ್ಳೆಯದು ಪಕ್ಷದ ಒಂದು ದೃಷ್ಟಿಯಿಂದ ಅಂತ ನನ್ನ ಒಂದು ಸಂದೇಶ. ಈ ಭಾಗದ ಮಾಜಿ ಸಂಸದರು ಗುರುತಿಸ್ಕೊಂಡಿದ್ದಾರೆ. ಅದನ್ನ ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗಿದೆ. ಆದರೆ ನಮ್ಮ ಕಡೆಯಿಂದ ನಾವೆಲ್ಲರೂ ಒಂದು ಸಮಾನವಾಗಿ ನೋಡೋದು ಮತ್ತು ಒಗ್ಗಟ್ಟಾಗಿ ನಿಲ್ಲಬೇಕಾಗಿರೋದು ಮುಖ್ಯ. ನೀವು ಕಾಂಗ್ರೆಸ್ನವ್ರ ನಾಯಕರು ಕೇಳಬೇಕಾಗಿದೆ ಅವ್ರು ಏನು ಮಾಡಬೇಕೋ ಇಲ್ವೋ ಅಂತ. ನಮ್ಮ ಕಡೆಯಿಂದ ಅವರು ಇಡೀ ಚುನಾವಣೆಯನ್ನು ಗೆದ್ದಿದ್ದು ಆ ಗ್ಯಾರಂಟಿ ಮೇಲೆ. ಸೊ ಆ ಗ್ಯಾರಂಟಿ ನಡಿಬೇಕು ನಿರಂತರವಾಗಿ. ಅದ್ರ ಮೂಲಕ ಅವ್ರು ಗೆದ್ದಿದ್ದಾರೆ, ಅದ ಪ್ರಾಮಿಸ್ ಮೇಲೆ ಜನರು ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಸೊ ಅದಕ್ಕಾಗಿ ಅದು ನಡಿಬೇಕು.